ಇದೆಂತೂ ಸಹ ನನ್ನ ಮುಖ ತೋರಿಸ್ತಾ ಇದ್ದಿ. ವೆಲ್ಕಮ್ ಟು ನಯನ ಹೋಮ್. ಇವತ್ತು ನಾವು ನಮ್ಮ ದೇವರ ರೂಮಿನಲ್ಲಿ ಇದ್ದೇವೆ. ನೋಡಿ, ಇಲ್ಲೊಂದು ಲಾಗ್ ಉಂಟು ಇವತ್ತು. ಇದು ಉಡುಪಿಯಲ್ಲಿ ನಾವು ತಗೊಂಡದ್ದು. ಇದು ನೋಡುವಾಗ ಫಸ್ಟಿಗೆ ಬೆಳ್ಳಿಯಾಗೇ ಇತ್ತು, ಏನದು ಬೆಳ್ಳಿ ಅಲ್ಲ. ನೋಡಿ, ಅದರಲ್ಲಿ ಈಗ ಈ ಮರ ತುಂಬ ಸಮಯದ ಕೂಡಲೇ ಸ್ವಲ್ಪ ಅದರದ್ದು ಹಳತ್ತು. ಈಗ ಹಲಸಿನ ಮರ ಆದರೆ ಹೌದು, ಬೇರೆ ಮರ ಎಲ್ಲ ಆದರೆ ಇದು ಪ್ಲೈವುಡ್ ನೋಡುವಾಗ ಎಷ್ಟು ಚೆಂದ ಇತ್ತು ಗೊತ್ತುಂಟ. ಅದಕ್ಕೆ ತೆಗ್ದೀಗ ಮೊನ್ನೆ ಹಾಕಿದ್ದೇನೆ. ನೋಡಿ, ಈಗ ದೇವರನ್ನು ಹೀಗೆ ತಾಮ್ರ ಅಲ್ಲ, ಹಿತ್ತಾಳೆಯಲ್ಲಿ ಇಟ್ಟಿದ್ದೇವೆ ನಾವು. ಅದಕ್ಕೆ ನಾನು ಮೊನ್ನೆ ಹೇಳಿದೆ, ಹೀಗೆ ಇಡುದಲ್ಲ, ನನಗೆ ಪೀಠ ಬೇಕು ಅಂತ. ಹಾಗೆ ಇವರು ಮತ್ತೆ ಮಾಡಲಿಕ್ಕೆ ಕೊಟ್ಟರು. ಅದಿವತ್ತು ಬಂದಿದೆ. ಅದೀಗ ದೇವರ ಪೀಠವನ್ನು ಇಡುವ ಮುಂಚೆ ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಳ್ಳುವ. ಮಗ ಕ್ಲೀನ್ ಮಾಡ್ಕೊಳ್ತಾನೆ. ಅವನು ಎಷ್ಟು ಹೇಳಿದ್ರು ಶಾಲೆಗೆ ಹೋಗುವನಲ್ಲ, ಸರಿ ಮಾಡಿ ಕ್ಲೀನ್ ಮಾಡೋದಿಲ್ಲ. ಹೇಗುಂಟು ನೋಡಿ ಇಲ್ಲೆಲ್ಲ ಧೂಳುಗಳು. ಮತ್ತು ನಮ್ಮ ಇದು ಎಂತ ಹಂಚಿನ ಮನೆಯಲ್ಲಿ ಹಾಗೆ ಅಲ್ಲ, ಧೂಳೆಲ್ಲ ಬರೋದು ಸ್ವಲ್ಪ ಬೇಗ ಅಲ್ಲ. ಇದು ಪೈಂಟ್ ಎಲ್ಲ ಮಾಡುವಾಗ ಈ ರೂಮಿಗೆ ಮಾಡಲಿಲ್ಲ. ಇದು ಸ್ವಲ್ಪ ಮಣ್ಣಿನ ಗೋಡೆಯೇ ನಮ್ಮದು ಮನೆ. ಈಗ ಇದಕ್ಕೆ ಸಿಮೆಂಟಿನ ಗಾರೆ ಮಾಡದಿದ್ರೆ ಅದೊಂದು ಕಂಚಿಗಾರೆ ನೋಡಿ, ಅದೀಗ ಆಚೆ ಹೋಯ್ತು. ಒಮ್ಮೆ ಅದನ್ನು ಈಚೆ ತಿರುಗ್ತಾ ಹೋಯ್ತಾ ಅನ್ನೋದು. ಅದರ ಹೆಸರು ಹೇಳಿದ್ಕೊಳ್ಳೆ ಅದು ನನ್ನನ್ನು ನೋಡಿದ್ಕೊಳ್ಳೆ ಓಡ್ತದೆ. ನನಗೆ ಅದನ್ನು ನೋಡಿದ್ಕೊಳ್ಳೆ ಸಿಟ್ಟು ಬರ್ತದೆ. ಎಲ್ಲ ಗೋಡೆಯನ್ನು ಈ ಡ್ರಿಲ್ಲಿಂಗ್ ಮಿಷನಲ್ಲಿ ಹೋಲ್ ಮಾಡ್ತಾರೆ. ನಿಮಗೆ ಆಚೆ ಎಲ್ಲ ಮತ್ತೆ ಇನ್ನೊಂದು ಲಾಗಲ್ಲಿ ತೋರಿಸ್ತೇನೆ ನೋಡಿ, ಹೇಗೆ ಎಷ್ಟು ಕ್ಲೀನಾಗಿ ಡ್ರಿಲ್ಲಿಂಗ್ ಮಿಷನಲ್ಲಿ ಮಾಡಿದಾಗೆ ಮಾಡ್ತದೆ ಮಾರೆ. ಇವರೆಲ್ಲ ನೆಗಾಡ್ತಾರೆ, ನಾನು ಅದನ್ನು ಬೈತಾ ಇದ್ರೆ ಓಡಿಸ್ತಾ ಇದ್ದೆ. ಗೋಡೆ ಎಲ್ಲ ಹಾಳು ಮಾಡುವಾಗ ಬೇಜಾರಾಗ್ತದೆ. ಇದು ವಾರಕ್ಕೊಮ್ಮೆ ನಾವು ಕ್ಲೀನ್ ಮಾಡ್ತೇವೆ, ಆದರೂ ಧೂಳುಗಳೆಲ್ಲ ಬರೋದು ಜಾಸ್ತಿ ಸ್ವಲ್ಪ. ಇದು ನಿಮಗೆ ಗೊತ್ತಿರ್ಬೋದು, ದೇವರಿಗೆ ಇದು ಗಂಧ ತೀರ್ಲಿಕ್ಕೆ. ಇದು ಎಂತದ ಹೇಳ್ತಿದ್ಯಲ್ಲಾಗ, ಎಂತ ಹೇಳಿದ್ ನೀನು? ಅದರಲ್ಲಿ ಬಳೆ ಇತ್ತಂತ. ಬಳೆ ಇಲ್ಲಿ ಅಲ್ಲವಾ, ಇದೆಲ್ಲ ನಿಧಾನವನ್ನೇ ಕ್ಲೀನ್ ಮಾಡ್ಬೇಕಷ್ಟೇ, ದೇವರ ಮೈ ಮೇಲೆ ಬೀಳ್ತದಲ್ಲ. ಮತ್ತೆ ನಾವು ಹೆಂಗಸರು ಸ್ವಲ್ಪ ದೇವರನ್ನು ಮುಟ್ಟುದು ಕಮ್ಮಿ ಅಲ್ಲ, ಮುಟ್ಟುದೇ ಇಲ್ಲ. ಗಂಡಸರೆಲ್ಲ ಪೂಜೆ ಮಾಡುದು. ಹಾಗೆ ದೇವರ ಮೈ ಮೇಲೆ ಬೀಳುದು ಬೇಡ ಅಂತ ನಾನು ತೆಗಿಲಿಕ್ಕೆ ಹೋಗ್ಲಿಲ್ಲ. ಮತ್ತೆ ಇಲ್ಲಿ ಕಾಲ್ದೀಪ, ದೇವರಿಗೆ ದೀಪ ಇಡುದು ಅವನು ತಕೊಂಡೋಗಿದ್ದಾನೆ ತೊಳಿಲಿಕ್ಕೆ, ಕ್ಲೀನ್ ಮಾಡಲಿಕ್ಕೆ. ಇನ್ನದು ಬರಬೇಕಷ್ಟೇ. ನೋಡಿ, ತೊಳೆದು ತಗೊಂಬಂದ. ಅದನ್ನು ಈಗ ಹೀಗೆ ಒರೆಸಿ ಇಟ್ಟಿದ್ದೇನೆ. ಇನ್ನು ಅದಕ್ಕೆ ಬತ್ತಿ ಹಾಕಬೇಕು. ಬತ್ತಿ ಖಾಲಿಯಾಗಿದೆ ಅಂತೆ. ಹಾಗೆ ನಾನು ಯಾವಾಗಲೂ ಬತ್ತಿ ಮಾಡೋದಿಲ್ಲ. ಸೋಮವಾರ ಅಂತೂ ಮಾಡೋದೇ ಇಲ್ಲ. ಯಾವ ದಿನ ಮಾಡಿದ್ರು ಸೋಮವಾರ ಮಾಡಬಾರ್ದಂತೆ, ನಮ್ಮದು ಪುಣ್ಯ ಎಲ್ಲ ಹೋಗ್ತದಂತೆ. ಅದಕ್ಕೊಂದು ಅಮ್ಮ ಕತೆ ಹೇಳ್ತಿದ್ರು. ಈಗ ನನಗಷ್ಟು ಅದರ ಕಥೆಯನ್ನು ವಿವರಿಸಲಿಕ್ಕೆ ಗೊತ್ತಿಲ್ಲ. ಇದಕ್ಕೆ ಮಾತ್ರ ಸ್ವಲ್ಪ ದೊಡ್ಡ ಬತ್ತಿ ಮಾಡ್ತೇನೆ ನಾನು, ಯಾಕಂದರೆ ಒಂದು 3-4 ದಿನ ಅದು ನಮಗೆ ಬರ್ತದೆ. ನೋಡಿ, ಬತ್ತಿ ಮಾಡಿ ಈ ಕೆಲಸ ಮಾತ್ರ ಕಷ್ಟ. ಇದು 3-4 ದಿನ ಬರ್ತದೆ, ಹೌದು. ಸ್ವಲ್ಪ ಚಿಕ್ಕದು ಮಾಡಿದರೆ ಉಂಟಲ್ಲ, ಇದರಿಂದ ಇಲ್ಲಿ ತಪ್ಪಿ ಹೋಗ್ತದೆ. ಹಾಗೆ ಸ್ವಲ್ಪ ದೊಡ್ಡದೇ ಮಾಡೋದು. ನಮ್ಮ ಭಟ್ರು ಬಂದರು ಸ್ನಾನ ಮಾಡಿ ಪೂಜೆಗೆ. ಬತ್ತಿ ಹಾಕಿ ಆಯಿತು, ಎಣ್ಣೆ ಹಾಕಿ ಆಯಿತು. ಇನ್ನು ಹತ್ತಿಸ್ಲಿಕ್ಕೆ ಕೊಡೋದು ಭಟ್ರಿಗೆ. ಭಟ್ರೆ, ಅದರ ಕೆಳಗೆ ಇಡ್ಲಿಕ್ಕೆ ಕೊಡಿ. ಇದು ಕೆಳಗೆ ಎಣ್ಣೆ ಬಿದ್ದರೂ ಟೈಲ್ಸ್ ಅಲ್ಲ, ಅದಕ್ಕೆ ಬೀಳದಾಗಿ ಇದನ್ನೊಂದು ನಾನು ಹಿಡ್ಕೊಂಡದ್ದು. ತಗೊಳ್ಳ
ಭಟ್ರದ್ದು ಇನ್ನು ಪೂಜೆ ಆಗಲಿ, ಮತ್ತೆ ನಾವು ಪೀಠವನ್ನು ತೋರಿಸುವ. ಹೋಗುವ ಈಗ. ನೋಡಿ ನಮ್ಮ ನ್ಯೂ ಪೀಠ ಹೇಗುಂಟು ಅಂತ. ನನಗೊಂದು ಅಭ್ಯಾಸ ಉಂಟು, ದೇವರಿಗೆ ಒಂದು ಸ್ವಲ್ಪ ಹಣ ತೆಗೆದು ಇಡೋದು. ಎಂಥದ್ದು ಸ್ವಲ್ಪ ಕಷ್ಟ ಬಂದರೆ ನಾವು ದೇವರ ಮೊರೆ ಹೋಗಬೇಕಷ್ಟೇ ಅಲ್ಲ, ಹಾಗೆ ದೇವರಿಗೆ ಸ್ವಲ್ಪ 1 ರೂಪಾಯಿ 2 ರೂಪಾಯಿ ಹಾಗೆ ಹಾಕಿ ಈಗ ಅದರಲ್ಲೇ ನಾವು ಒಂದು ಪೀಠ ತಗೊಂಡದ್ದು. ಇದಕ್ಕೆ 3,500 ಆಯಿತು. ನಾನು ಹೇಳಿದ್ದೇನೆ ಹಲಸಿನ ಮರದ್ದೇ ಪೀಠ ಹಾಕಬೇಕು ಅಂತ, ಆಗ ಅದನ್ನೇ ಮಾಡಿಸಿ ತಂದಿದ್ದಾರೆ. ಬೇರೆ ಆದರೆ ಅದು ಮತ್ತೆ ಬೇಗ ಹಾಳಾಗುವುದೆಲ್ಲ ಆಗ್ತದೆ, ಇದಾದರೆ ಒಳ್ಳೆದಿರ್ತದೆ, ತುಂಬ ಸಮಯ ಬರ್ತದೆ. ಪೂಜೆ ಎಲ್ಲ ಆಯಿತು. ಇಲ್ಲಿಗೆ ನಮ್ಮ ವಿಡಿಯೋವನ್ನು ಎಂಡ್ ಮಾಡುವ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.